ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನೀನೆಷ್ಟೇ ಒಳ್ಳೆಯವನಾಗಿರೋ, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಇದ್ದೇ ಇರ್ತಾರೆ. ಎಷ್ಟು ಕೋಟಿ ಹಣ ಇದ್ರೇನು ದೇವರು ಕೊಟ್ಟಿರೋ ಆಯಸ್ಸು ಮೀರಿ ಒಂದು ಕ್ಷಣ ಹೆಚ್ಚಿಗೆ ಬದುಕೋಕಾಗಲ್ಲ. ನಮ್ಮ ದೇಹದಲ್ಲಿ ರಕ್ತ ಹೆಚ್ಚಾದಂತೆ ರಕ್ತ ಸಂಬಂಧಿಗಳು ಹೆಚ್ಚಾಗುವುದಿಲ್ಲ. ಆದರೆ ರೊಕ್ಕ ಹೆಚ್ಚಾದಂತೆ ರೊಕ್ಕ ಸಂಬಂಧಿಗಳು ಸಾವಿರಾರು ಜನ ಸುತ್ತುವರಿತಾರೆ. ಸಹಾಯ ಮಾಡಿದವರ ಮರೆಯಬೇಡ, ಪ್ರೀತಿಸಿದವರ ದ್ವೇಷಿಸಬೇಡ, ನಂಬಿದವರಿಗೆ ಮೋಸ ಮಾಡಬೇಡ. ಇದುವೇ ಬದುಕಿನ ಸರಳ ಸೂತ್ರ. ಕಿತ್ತುಕೊಂಡು ತಿನ್ನುವವರ ಹೊಟ್ಟೆ ಎಂದಿಗೂ ತುಂಬೋದಿಲ್ಲ. ಹಂಚಿಕೊಂಡು ತಿನ್ನುವವರು ಎಂದಿಗೂ ಉಪವಾಸ ಮಲಗೋದಿಲ್ಲ. ಕ್ಷಮೆ ಎನ್ನುವ ಎರಡಕ್ಷರ ಎಂತಹ ಪರಿಸ್ಥಿತಿಯನ್ನು ತಿಳಿಗೊಳಿಸಬಹುದು. ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆಯೂ ಬಾಗುತ್ತದೆ, ಫಲ ಬಿಟ್ಟ ಗಿಡವೂ ಬಾಗ್ತದೆ. ಜಗತ್ತಿಗೆ ಏನು ಕೊಡದ ಜಂಬದ ಈ ಜೀವ ಬೀಗ್ತದೆ. ಬೀಗುವುದು ಸದ್ಗುಣವಲ್ಲ, ಬಾಗುವುದು ಸದ್ಗುಣ. ಬೇರೆಯವರಿಂದ ಸದಾ ಸಿಹಿಯನ್ನೇ ಬಯಸುವ ನಾವು ಬೇರೆಯವರಿಗೂ ಸಿಹಿಯನ್ನೇ ಕೊಡ್ಬೇಕು ತಾನೆ. ಸಿಹಿಯನ್ನು ಪಡೆದು ಕಹಿಯನ್ನು ನೀಡುವುದು ಯಾವ ನ್ಯಾಯ? ಮಣ್ಣಲ್ಲಿ ಮಣ್ಣಾಗುವ ವ್ಯಕ್ತಿಯ ದೇಹಕ್ಕೆ ಸಾವು ಖಚಿತ, ಆದರೆ ಮನದಲ್ಲಿ ಉಳಿಯುವ ವ್ಯಕ್ತಿಯ ವ್ಯಕ್ತಿತ್ವವು ಸದಾ ಶಾಶ್ವತ. ಜೀವನದಲ್ಲಿ ಆಸೆಯ ಬುತ್ತಿ ಎಂದಿಗೂ ಚಿಕ್ಕದಿರಬೇಕು. ಸಹಾಯ ಎಂಬುದು ಬಹು ಅಮೂಲ್ಯವಾದ ಉಡುಗೊರೆ. ಆದುದರಿಂದ ಅದನ್ನು ಎಲ್ಲರಿಂದಲೂ ಅಪೇಕ್ಷಿಸಬೇಡ. ಯಾಕಂದ್ರೆ ಕೆಲವರು ಮಾತ್ರ ಹೃದಯದಿಂದ ಶ್ರೀಮಂತರಾಗಿರ್ತಾರೆ. ಯಾರು ನಿಮ್ಮ ಮಾತಿಗೆ ಗೌರವ ಕೊಡುವುದಿಲ್ಲವೋ ಅವರಿಗೆ ಮೌನವೇ ಸೂಕ್ತವಾದ ಉತ್ತರ. ಮೌನ ಜಗತ್ತಿನ ಅತಿ ಸುಂದರವಾದ ಮಾತು. ನಮ್ಮವರೊಬ್ಬರು ದೂರ ಹೋದಾಗ ಆಗೋ ನೋವಿಗಿಂತ ನಮ್ಮವರು ಹತ್ತಿರವಿದ್ದು ದೂರ ದೂರ ಇರಲಾರಂಭಿಸಿದಾಗ ತುಂಬ ನೋವಾಗುತ್ತೆ. ಅಹಂಕಾರ ಇದು ಮನುಷ್ಯ ಮಾಡಿಕೊಳ್ಳುವ ಕೆಟ್ಟ ಅಲಂಕಾರ. ಸಂತೋಷದಲ್ಲಿರುವವನಿಗೆ ಹಾಡಿನ ಸಂಗೀತ ಇಷ್ಟವಾಗಬಹುದು, ಆದರೆ ಅದರಲ್ಲಿರುವ ಸಾಹಿತ್ಯ ಅರ್ಥವಾಗುವುದು ನೋವಿನಲ್ಲಿರುವವನಿಗೆ ಮಾತ್ರ. ಬದುಕಿನ ಅರ್ಥವೆಂದರೆ ಸಮಯ. ಬದುಕನ್ನು ಪ್ರೀತಿಸುವವರು ಸಮಯವನ್ನು ಆಲಸ್ಯದಿಂದ ಕಳೆಯಬಾರದು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.